ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್. ಇವತ್ತಿನ ಈ ಲಾಗ್ನ ನೈಟ್ದಿಂದ ಸ್ಟಾರ್ಟ್ ಮಾಡತ್ತೇನು. ಇವತ್ತು ಮನ್ಯಾಗ ಊಟಕ್ಕೆ ರಾತ್ರಿ ಅನ್ನ ಸಾರ ಅಷ್ಟ ಮಾಡತ್ತಿದ್ದು. ಮತ್ತು ದೇವರಿಗೆದ ಹೋಗಿ ಬಂದಾಗ ಮನೆಗೆ ಪ್ರಸಾದ ಅಂತ ಚುನ್ಮುರಿ ತೊಗೊಂಬರ್ತೀವಲ್ಲ, ಆ ಚುನ್ಮುರಿ ಸ್ವಲ್ಪ ಭಾಳ ಇದ್ದು ನಾವು ದೇವ್ರಿಗೆ ಹೋಗಿ ತೊಗೊಂಬಂದಿದ್ದ ಮತ್ತು ಪಾವ್ನೇರು ತಂದು ಕೊಟ್ಟಿದ್ದ. ಹಾಗಾಗಿ ಅವು ಚುನ್ಮುರಿ ಭಾಳ ಇರಂತಲೇ ಹತ್ತಿರ ಇವತ್ತು ಚುನ್ಮುರಿ ಸೂಸಳ ಮಾಡ್ತೇನಂತಂದು ಚುನ್ಮುರಿ ಸೂಸಳ ಮಾಡತ್ತಿರು. ಸಂಜೆಗೆ 7-7:30 ಮಾಡತ್ತಿರು. ರಾತ್ರಿ 9-9:30 ಊಟ. ಅದಕ್ಕಿಂತ ಮುಂಚೆ ಸ್ವಲ್ಪ ಈ ಚುನ್ಮುರಿ ಸೂಸಳ ಎಲ್ಲರೂ ತಿನ್ನೋಣ್ರಿ. ಮತ್ತು ರಾತ್ರಿ ಊಟಕ್ಕೆ ಅನ್ನ ಸಾರು ಅಷ್ಟ ಮಾಡೋಣ ಅಂತಂದು ಅವರ ಚುನ್ಮುರಿನ ನೀರಿನ್ಯಾಗ ತೋಷಿ ತೆಗೆದು ಇಡಾತಿರು. ಮತ್ತು ಒಂದು ಕಡೆ ಮನ್ಯಾಗ ಇವತ್ತು ಪುಟಾಣಿ ಇರಲಿಲ್ಲ. ಸೂಸಳಾಗ ಪುಟಾಣಿ ಪುಡಿ ಹಾಕ್ತಾರೋ. ನಮ್ಮ ಕಡೆ ಇವತ್ತು ಮನ್ಯಾಗ ಪುಟಾಣಿ ಇರಾಕಿಲ್ಲ. ಹಾಗಾಗಿ ಶೇಂಗಾ ಕಾಳು ಹುರಿದು ಅದನ್ನ ಪೇಸ್ಟ್ ಸ್ವಲ್ಪ ತರಿಯಾಗಿ ರುಬ್ಕೊಳತ್ತೀನಿ. ಮನ್ಯಾಗ ಯಾವ್ದು ಇರ್ತೈತಿ ಅದನ್ನು ಅಡ್ಜಸ್ಟ್ ಮಾಡಿ ಮಾಡ್ಬೋದು. ಅದ ಬೇಕು ಇದ ಬೇಕು ಮತ್ತು ಅವ ಸಾಮಾನು ಬೇಕು ಅಂತ ಹಾಗೇನಿಲ್ಲ. ಮತ್ತು ಈಗ ಇದ್ದಿದ್ರೊಳಗನ ಬಗೆಹರಿಸೋಣ ಅಂತಂದು ಶೇಂಗಾನ ಪುಡಿ ಮಾಡಿ ಇಟ್ಕೊಂಡು, ಮತ್ತು ಈಗ ಒಂದು ಕಡೆ ಫಸ್ಟ್ ಒಗ್ಗರಣೆ ಕೊಡಾಕ ಕಡಾಯಿದಾಗ ಎಣ್ಣೆ ಹಾಕ್ಕೊಳತ್ತಿರು. ಎಣ್ಣೆ ಕಾದ ನಂತರ ಜೀರಿಗೆ ಹಾಕಿ, ಜೀರಿಗೆ ಆದ ನಂತರ ಉಳ್ಳಾಗಡ್ಡಿ ಮತ್ತು ಟೊಮೆಟೊ, ಮೆಣಸಿನ್ಕಾಯಿ. ಇದು ಖಾರ ಹಾಕಿ ಮಾಡ್ರೂ ನಡಿತೈತಿ ಮತ್ತು ಹಸಿ ಮೆಣಸಿನ್ಕಾಯಿನೂ ನಡಿತೈತಿ. ನಮ್ಮ ಹುಡುಗರಿಗೆಲ್ಲ ಹಸಿ ಮೆಣಸಿನ್ಕಾಯಿ ಇಷ್ಟ, ಹಾಗಾಗಿ ಹಸಿ ಮೆಣಸಿನ್ಕಾಯಿ ಹಾಕತ್ತಿದ್ದು. ಸ್ವಲ್ಪ ಉಳ್ಳಾಗಡ್ಡಿ ಹಾಕಿ ಅದೆಲ್ಲ ಹುರಿಬೇಕು. ಸ್ವಲ್ಪ ಗೋಲ್ಡನ್ ಕಲರ್ ಬಂದ ನಂತರ ಟೊಮೆಟೊ ಹಾಕೋದ. ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಎಟ್ ಎ ಟೈಮ್ ಹಾಕಿ ಸ್ವಲ್ಪ ಟೊಮೆಟೊ ಫುಲ್ ಸ್ಮ್ಯಾಶ್ ಆಗೋ ತನಕ ಹುರಿಯೋದ. ಅವೆರಡು ಹುರಿದಾದ ನಂತರ ಕರಿಬೇವು ಸ್ವಲ್ಪ ಅದಕ್ಕೆ ಹಾಕಿ ಅದನ್ನೂ ಹುರ್ಕೊಳ್ಳೋದು. ಖಾರ ಇಷ್ಟಪಡೋರು ಖಾರ ಹಾಕ್ಕೋಬೋದು, ಮತ್ತು ಮೆಣಸಿನ್ಕಾಯಿ ಇಷ್ಟಪಡೋರು ಮೆಣಸಿನ್ಕಾಯಿ ಹಾಕ್ಕೊಂಡು ತಿನ್ಬೋದು. ಅದು ಅವ್ರವ್ರ ಇಷ್ಟ. ಈಗ ಈ ಕಡೆ ಹತ್ತಿರ ಸೂಸಳ ಮಾಡತ್ತಿರು. ನಾ ಕಡೆ ಒಂದು ಸೈಡ ಕುಕ್ಕರ್ ಹಚ್ಚಿ ಅನ್ನ ಸಾರಕ್ಕೆ ಇಟ್ಟೀನಿ. ಈಗ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಎಲ್ಲನೂ ಫ್ರೈ ಮಾಡ್ಕೊಂಡು ಹುರ್ಕೊಳ್ಳೋದು. ಈ ಎಣ್ಣೆಗೇನ ಹುರಿಯೋತ್ನಾಗ ಸ್ವಲ್ಪ ಅರಿಶಿನನೂ ಹಾಕಿ ಹುರಿದು ಬಿಡೋದ. ಈಗ ಇದೆಲ್ಲ ಹುರಿದ ನಂತರ ಟೊಮೆಟೊ ಜರ ಮೆತ್ತಗೆ ಆದದ್ದು ನೋಡಿ ಆನಂತರ ನಾವು ಶೇಂಗಾ ಪುಡಿ ಹಾಕೋದ. ಮತ್ತು ಬೇಕಾದರ ಪುಟಾಣಿ ಪುಡಿ ಹಾಕ್ತಾರೋ. ನಮ್ಮ ಕಡೆ ಪುಟಾಣಿ ಇವತ್ತು ಮನ್ಯಾಗ ಇರಾಕಿಲ್ಲ ಅಂತಂದು ಶೇಂಗಾ ಪುಡಿನ ಹಾಕತ್ತಿದ್ದು. ಪುಟಾಣಿ ಹಾಕಿರ ಪುಟಾಣಿದ ಟೇಸ್ಟ್ ಬೇರೆ ಬರ್ತೈತಿ, ಮತ್ತು ಶೇಂಗಾ ಹಾಕಿರ ಅದು ಟೇಸ್ಟ್ ಬೇರೆ ಬರ್ತೈತಿ. ನಾವು ಒಂದು ಸಲ ಲಾಸ್ಟ್ ಟೈಮ್ ಪುಟಾಣಿ ಹಾಕಿ ಮಾಡಿದ್ದು ಅದು ಟೇಸ್ಟ್ ಡಿಫ್ರೆಂಟ್ ಇತ್ತು, ಮತ್ತು ಶೇಂಗಾ ಹಾಕಿರೆ ಹೆಂಗೆ ಆಗ್ತೈತಿ ಅಂತ ಅನ್ನತ್ತಿದ್ದು. ಬಟ್ ಇದು ಟೇಸ್ಟ್ ಚಲೋ ಇತ್ತು, ಮನ್ಯಾಗ ಎಲ್ಲರಿಗೂ ಇಷ್ಟ ಆಯಿತು. ಈಗ ಶೇಂಗಾನು ಸ್ವಲ್ಪ ಹುರಿದಾದ ನಂತರ ಕಡಾಯಿದಾಗ ಅದು ಆಲ್ರೆಡಿ ನಾವು ತೋಸಿಟ್ಟಿದ್ದಿಲ್ಲ ಚುನ್ಮುರಿ, ಅದಕ್ಕೆ ಇದನ್ನೆಲ್ಲನೂ ಮಿಕ್ಸ್ ಹುರಿದಿದ್ದನ್ನೆಲ್ಲ ಟೊಮೆಟೊ ಉಳ್ಳಾಗಡ್ಡಿ ಎಲ್ಲನೂ ಅದಕ್ಕನ್ನು ಹಾಕ್ಕೊಂಡು ಸ್ವಲ್ಪ ಚಲೋ ತಂಗೆ ತಿರುವಾಡೋದನ್ನು. ಚಲೋ ತಂಗೆ ತಿರುವ್ಯಾಡಿ ಮತ್ತು ಪೂರ್ತಿ ಮಿಕ್ಸ್ ಆಗೋ ಹಂಗೆ ಇಷ್ಟೆಲ್ಲ ತಿರುವ್ಯಾಡಿ ಮತ್ತು ಕೊತ್ತಂಬರಿ ಸ್ವಲ್ಪ ಹಾಕಿ ಲಿಂಬೆಕಾಯಿ ಹಿಂಡ್ರೆ ಮುಗೀತು. ನಮ್ಮ ಸೂಸಳ ರೆಡಿ ಆಗ್ತೈತಿ. ಸಾನ್ವಿ ಏನು ಮಾಡತ್ತೀರಿ, ಆಯ್ತು ಇಲ್ಲೋ ತಿನ್ನಕ್ಕೆ ಕೊಡ್ರಿ ಅಂತ ಕೇಳಕ್ಕೆ ಬಂದೇಳು. ಮತ್ತು ಮನ್ಯಾಗ ವಟಾನಿದ್ದು ಅವನ್ನ ತಿನ್ಕೊತ ನಿಂತೇಳು. ಇನ್ನೊಂದು 2 ನಿಮಿಷ ಆಯಿತು ಎಲ್ಲ ಮಿಕ್ಸ್ ಮಾಡಿ. ಇನ್ನಿದಕ್ಕೆ ಸ್ವಲ್ಪ ಟೇಸ್ಟ್ ನೋಡಿ ಹೋಗು ಮತ್ತು ಲಿಂಬೆಕಾಯಿ ಅಷ್ಟು ಹಿಂಡ್ರೆ ಆಯಿತು ಅಂತ ಹೇಳಿದ್ದು. ಹ್ಞೂ ಆಯಿತು ಲಘು ಲಘು ತೊಗೊಂಬರ್ರಿ ಅಂತ ಹೇಳಿ ಅಕ್ಕಿ ರಿಷಿ ಎಲ್ಲರೂ ವೇಟ್ ಮಾಡತ್ತಿರು. ರಿಯಾನು ನೋಡಕ್ಕೆ ಬಂದೇಳು, ಏನು ಮಾಡತ್ತೀರಿ ಏನು ಅಡುಗೆ ಅಂತಂದ. ಎಲ್ಲರಿಗೂ ಹಾಕಿ ಹಾಲ್ದಾಗ ಕುಂಡ್ರಿ ತೊಗೊಂಬರ್ತೇವಂತ ಹೇಳತ್ತಿದ್ದು ಅವ್ರಿಗೆ. ಈಗ ನಮ್ಮ ಸೂಸಳ ರೆಡಿ ಆಯಿತು. ಈಗ ನಮ್ಮ ಸೂಸಳ ಎಲ್ಲ ರೆಡಿ ಆಯಿತು. ಈಗ ಇದಕ್ಕೆ ಲಾಸ್ಟಿಗೆ ಎಂಡ ಫಿನಿಶಿಂಗ ಲಿಂಬೆಕಾಯಿ ಹಿಂಡಿ ಪ್ಲೇಟ್ದಾಗ ಸರ್ವ್ ಮಾಡಿದ್ರೆ ಆಯಿತು. ರುಚಿ ಇತ್ತು ಮತ್ತು ನಮ್ಮ ಮನ್ಯಾಗಿನ ಹುಡುಗರಿಗೆ ಎಲ್ಲರಿಗೂ ಇಷ್ಟ ಆಯಿತು. ರಿಷಿಗಂತೂ ಭಾಳ ಇಷ್ಟ ಆಯಿತು. ಬಂದುಬಿಟ್ಟು 2 ಸಲ ಹಾಕ್ಕೊಂಡು ತಿಂದಾತಿ, ನಂಗೆ ಇನ್ನೂ ಹಾಕು ಅಂದ. ಸೊ ರಿಷಿಗೆ ಭಾಳ ಇಷ್ಟ ಆಯಿತು ಮತ್ತು ಸಾನ್ವಿಗೂ ಇಷ್ಟ ಆಯಿತು. ಇಬ್ಬರು ತಿಂದರು. ರಿಯಾ ಅಷ್ಟೊಂದು ಇಂಥದ್ದೆಲ್ಲ ಇಷ್ಟಪಡಂಗಿಲ್ಲ, ಅಷ್ಟೊಂದು ಇಟ್ಟಿಟ್ಟ ತಿಂದು ಹೇಳ್ತಾಳಕ್ಕಿ.
ನಮ್ಮ ಅತ್ತಿರಿಲ್ಲಿ ಪ್ಲೇಟ್ನಾಗ ಹಾಕಿ ಕೊಡಾತಿರು. ನಾ ಅದನ್ನು ತೊಗೊಂಡು ಹೋಗಿ ಕೊಡಾತೀನಿ. ರಿಯಾ ಇಲ್ಲೇ ನನ್ನ ಹತ್ರ ನಿಂತೇಳು. ನನಗೆ ಫಸ್ಟ್ ಕೊಡ್ರಿ, ನಾ ಟೇಸ್ಟ್ ಮಾಡ್ತೀನಿ ಅಂತಂದು ಆಕಿಗೆ ಫಸ್ಟ್ ಕೊಟ್ನಿ. ಒಂದು ಸ್ವಲ್ಪ ತಿಂದಳು. ಮತ್ತು ಇನ್ನು ತಿಂದಿದ್ದು ನಾ ಅವ್ರಿಗೆ ಅಕ್ಕಾಗ ಅನ್ನಾಗ ಹೊರಗೆ ಕೊಡಕ್ಕೆ ಹೋಗ್ತೇನೆ ಅಂತ ಹೇಳಿ ಅಷ್ಟು ಹೇಳಿಗುಡ್ದನ ಸಾಕು. ನಾ ತಿನ್ನಂಗಿಲ್ಲ, ಅಕ್ಕಾಗ ಅನ್ನಾಗ ನಾನು ಒತ್ತು ಕೊಡ್ತೇನಂತಂದು ತಿನ್ನೋದು ಬಿಟ್ಟು ಅವರಿಗೆ ಈಕೆ ತೊಗೊಂಡು ಓತು ಕೊಡಕ್ಕೆ ಹಿಡಿದಳು. ಒಟ್ಟು ನಾವು ದೊಡ್ಡವ್ರು ಏನು ಮಾಡ್ತೇವೆ ಅದನ್ನ ಮಾಡ್ತಾಳು. ಅವರ ಬೆಡ್ರೂಮ್ದಾಗ ಹೆಚ್ಚು ಕೂತಿರ್ತಾರಂದು ಬೆಡ್ರೂಮ್ಗೆ ಬಂದಳು. ಇಲ್ಲಿ ಅವ್ರು ಇರಾಕಿಲ್ಲ, ಹಾಲ್ನಾಗ ಇದ್ದಾರೆ, ಹೋಗು ಅಲ್ಲಿ ಕುಂತಾರೆ ಟಿ ವಿ ನೋಡ್ಕೋತಾನ ಅಂತಲೇ ಹಾಲ್ದಾಗ ಓತ ಕೊಡಾತೇಳು ಅವ್ರಿಗೆ. ಫಸ್ಟಿಗೆ ಅವ್ರ ಅಕ್ಕ ಕೊಡಾತೇಳು. ಸಾನ್ವಿಗೆ ಆಗಲೇ ಟೇಸ್ಟ್ ನೋಡು ಅಂತಂದು ಸ್ವಲ್ಪ ಹಾಕಿ ಕೊಟ್ಟಿದ್ದು. ಆವಾಗ ಅದ್ರಾಗ ಲಿಂಬು ಇರಲಿಲ್ಲ, ಹಂಗೆ ಲಿಂಬಿಕಾಯಿ ಇಲ್ದನ ಟೇಸ್ಟ್ ಮಾಡಂತಂದಿದ್ದು. ಆಕೆ ಲಿಂಬಿಕಾಯಿ ಹಾಕಿದ್ದನ್ನು ಚಲೋ ಐತಿ, ಲಿಂಬಿಕಾಯಿ ಹಾಕ್ರಿ ಅಂತಂದು ಅದನ್ನು ಲಿಂಬು ಹಾಕಿ ಆಕಿ ಕೊಟ್ಟು ಈಗ ರಿಷಿಗೆ ತಂದು ಕೊಟ್ಟು ರಿಯಾ. ಆ ಚಿಕನ್ ಮಮ್ಮಿ ಪಪ್ಪಾಗನೂ ಕೊಟ್ಟಿದ್ನಿ. ಅವರು ತಿಂದ ಹೇಳಿರು ಚಲೋ ಆಗೈತಿ, ಟೇಸ್ಟ್ ಆಗೈತಿ ಅಂತ ಹೇಳಿರು. ಎಲ್ಲರೂ ತಿಂದು ಅಂತಲೂ ಹೇಳಿರು. ಇಲ್ಲಿ ನಮ್ಮ ರಿಷಿಗೆ ಭಾಳ ಇಷ್ಟ ಆಯಿತು. ಸಾನ್ವಿಕ್ಕಿಂತನೂ ರಿಷಿ ಭಾಳ ಇಷ್ಟಪಟ್ಟ ಎರಡೆರಡು ಸಲ ಹಾಕೊಂಡು ತಿಂದ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಮತ್ತು ಎಲ್ಲರೂ ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮೆಲ್ಲರೂ ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.